ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ವಿತ್ ನವ್ಯಸಿರಿ ಜೀವನ ಸಂಚಿಕೆಗಳು. ನಾವು ಇತ್ತೀಚೆಗೆ ಚಿಕ್ಕಮಂಗ್ಳೂರು ಟ್ರಿಪ್ ಹೋಗಿದ್ವಿ. ಸೊ ಚಿಕ್ಕಮಂಗ್ಳೂರು ಟ್ರಿಪ್ಪಲ್ಲಿ ಏನೇನು ನೋಡಿದ್ವಿ ಬಂದಿದ್ದು ಇವಾಗ ದೇವಿರಮ್ಮನ ದೇವಸ್ಥಾನ ಚಿಕ್ಕಮಂಗ್ಳೂರಿಂದ 25 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ಇದು ಫೇಮಸ್ ದೇವಸ್ಥಾನ. ಇದು ಚಿಕ್ಕಮಂಗ್ಳೂರಲ್ಲಿ ಇದು ವರ್ಷಕ್ಕೊಂದ್ಸತಿ ಜಾತ್ರೆ ನಡೆಯುತ್ತೆ. ಇದು ಬೆಟ್ಟದ ಮೇಲಿರೋ ದೇವಸ್ಥಾನ. ಬೆಟ್ಟದ ಮೇಲ್ಗಡೆ ಇದು ದೇವಸ್ಥಾನ ಇದೆ. ಇದು ವರ್ಷಕ್ಕೊಂದೇ ಸತಿ ಓಪನ್ ಆಗೋದು, ಅದು ದೀಪಾವಳಿ ಹಬ್ಬದ ಟೈಮಲ್ಲಿ. ಇದು ಟ್ರಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. 4 to 5 ಕಿಲೋಮೀಟರ್ ಫಾರೆಸ್ಟ್ ಒಳಗಡೆನೆ ಟ್ರಕ್ ಮಾಡಿಕೊಂಡು ಆ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಸೊ ಇದು ತುಂಬ ಪವರ್ಫುಲ್ ದೇವಸ್ಥಾನ. ವೆಹಿಕಲ್ಸ್ ಎಲ್ಲ ಅಲೋ ಮಾಡಲ್ಲ ಬೆಟ್ಟದ ಮೇಲೆ. ನಾನು ಇವಾಗ ತೋರಿಸ್ತಾ ಇರೋದು ಬೆಟ್ಟದ ಕೆಳಗಡೆ ಇರೋ ದೇವಸ್ಥಾನ. ಸೊ ಇಲ್ಲೂ ಕೂಡ ಇವಾಗ ಹತ್ತೋದಕ್ಕೆ ಕೆಲವ್ರಿಗೆ ಆಗಲ್ಲ, ವಯಸ್ಸಾದವ್ರಿಗೆ ಅಂತ ಅಂದ್ಬಿಟ್ಟು ಸೊ ಬೆಟ್ಟದ ಕೆಳಗಡೆ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಸೊ ಇದು ಆ ದೇವಸ್ಥಾನ, ಬೆಟ್ಟದ ಕೆಳಗಡೆ ಇರೋ ದೇವಿರಮ್ಮನ ದೇವಸ್ಥಾನ. ಇದೊಂದು ಶಕ್ತಿಶಾಲಿ ದೇವತೆ ದೇವಿರಮ್ಮ ಅಂತ ಹೇಳ್ಬೋದು. ಜನರ ಮನಸ್ಸಿನ ಸಂಕಲ್ಪಗಳು, ಇಚ್ಛೆಗಳಿದ್ರೆ ಅದು ಈಡೇರುತ್ತೆ. ಹರಕೆ ಮಾಡಿಕೊಂಡು ಇಲ್ಲಿ ನಮಸ್ಕಾರ ಮಾಡಿಕೊಂಡ್ರೆ ಅದು ನಾನು ಅಂದ್ಕೊಂಡಿದ್ದೆಲ್ಲ ಆಗತ್ತೆ ಅನ್ನೋ ಒಂದು ನಂಬಿಕೆನೂ ಕೂಡ ಇದೆ. ಸೊ ಮತ್ತು ಅದು ಇಲ್ಲಿ ಮಧ್ಯಾಹ್ನ ಅನ್ನದಾನನೂ ಕೂಡ ನಡೆಯುತ್ತೆ. ಇಲ್ಲಿ ಊಟ ಮಾಡ್ಬೋದು ಊಟದ ಟೈಮಿಗೆ ಬಂದರೆ. ಸೊ ಅರೌಂಡ್ 2:30ವರೆಗೂ ನಿಮಗೆ ಇಲ್ಲಿ ಅನ್ನದಾನ ನಡೀತಾ ಇರುತ್ತೆ. ಸೊ ಅದಾದಮೇಲೆ ಇಲ್ಲಿ 5ಗೆ ಮತ್ತು ಈವ್ನಿಂಗ್ 5ಗೆ ಓಪನ್ ಆಗೋದು. ಮಧ್ಯಾಹ್ನ ಕ್ಲೋಸ್ ಆಗಿದ್ದರೆ, ಸೊ ನಾವು ಹೋದಾಗ ಕ್ಲೋಸ್ ಆಗಿತ್ತು. ಸೊ ಒಂದು 4:40 ಆಗಿತ್ತು. ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡಿಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಸೊ ಚಿಕ್ಕಮಂಗ್ಳೂರಿಗೆ ರಿಟರ್ನ್ ಬಂದ್ವಿ. ಸೊ ನಾವಿವಾಗ ಬಂದಿದ್ದೀವಿ ಕೆಮ್ಮಣ್ಣುಗುಂಡಿ ರೋಸ್ ಗಾರ್ಡನ್ನು. ಸೊ ರೋಸ್ ಗಾರ್ಡನ್ನು ಕೂಡ ಇಲ್ಲಿ ಫೇಮಸ್ ವಿಸಿಟಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು ಚಿಕ್ಕಮಂಗ್ಳೂರಲ್ಲಿ. ಸೊ ಕೆಮ್ಮಣ್ಣುಗುಂಡಿ ರೋಸ್ ಗಾರ್ಡನ್ನು ಪೀಸ್ಫುಲ್ ಮತ್ತು ಕಲರ್ಫುಲ್ ಅಟ್ರ್ಯಾಕ್ಷನ್ ಇದೆ ಇಲ್ಲಿ. ಸೊ ಹಿಲ್ ಸ್ಟೇಷನ್ನು, ಗಾರ್ಡನ್, ಬೀಚಸ್ಸು, ಲೈಕ್ ರೋಸ್ ಬೆಡ್ಸ್ ಇದ್ದಾವೆ, ವಾಕಿಂಗ್ ಪಾತ್ಸು, ವ್ಯೂ ಪಾಯಿಂಟ್ಸು ಎಲ್ಲ ಇಲ್ಲಿಂದ ವ್ಯಾಲೀಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಹಿಲ್ಸು, ವ್ಯಾಲೀಸು ಮತ್ತು ಸಮ್ಟೈಮ್ಸ್ ದ ಕೂಲ್ ಬ್ರೀಸ್ ಬರುತ್ತೆ, ಅದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಮತ್ತು ರೋಸ್ ಫ್ರ್ಯಾಗ್ರೆನ್ಸಸ್ಸು ಮತ್ತು ಇಲ್ಲಿ ಪರ್ಫೆಕ್ಟ್ ಸ್ಪಾಟ್ ಫಾರ್ ನೇಚರ್ ಲವರ್ಸ್ ಅಂತ ಹೇಳ್ಬೋದು. ಫ್ಯಾಮಿಲೀಸು, ನೇಚರ್ ಲವರ್ಸು, ಫೋಟೋಗ್ರಾಫರ್ಸು ಅವ್ರಿಗೆಲ್ಲ ಇದೊಂದು ಪರ್ಫೆಕ್ಟ್ ಪ್ಲೇಸ್ ಅಂತ ಹಿಡಿದು. ಆಲ್ಸೋ ಲೈಕ್ ಆಮೇಲೆ ರಿಲ್ಯಾಕ್ಸೇಷನ್ನು ಮಾಡ್ಕೋಬೋದು. ನಿಯರ್ ಬೈ ಪ್ಲೇಸಸ್ ಲೈಕ್ ಝೆಡ್ ಪಾಯಿಂಟು, ಹೆಬ್ಬೆ ಫಾಲ್ಸ್ಗೆಲ್ಲ ಹೋಗ್ಬಿಟ್ಟು ಅದೆಲ್ಲ ನಿಯರ್ ಇದೆ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಸೊ ಅದು ಚೆನ್ನಾಗಿರುತ್ತೆ ಇಲ್ಲಿ. ಹೌ ಟು ರೀಚ್ ಕೆಮ್ಮಣ್ಣುಗುಂಡಿಗೆ ಹೇಗೆ ರೀಚ್ ಆಗ್ಬೋದು ಅಂತಂದರೆ, ಚಿಕ್ಕಮಂಗ್ಳೂರಿಂದ 55 ಕಿಲೋಮೀಟ್ರು ಮತ್ತು ತರೀಕೆರೆಯಿಂದ 30 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ಇದು ಲಿಂಗದಳ್ಳಿ ಅಂತ ಬರುತ್ತೆ. ಲಿಂಗದಳ್ಳಿಯಿಂದ ಕೆಮ್ಮಣ್ಣುಗುಂಡಿ ರೋಡ್ ಮೂಲಕ ಬಂದರೆ ನಮ್ಮ ಕೆಮ್ಮಣ್ಣು ರೋಡ್ಸ್ ಗಾರ್ಡನ್ಗೆ ರೀಚ್ ಆಗ್ಬೋದು. ರೋಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಕೆಲವು ಕಡೆ ನ್ಯಾರೋ ಆಗಿದೆ ರೋಡ್ಸ್ ಎಲ್ಲ, ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಗಾರ್ಡನ್ ಈ ಕಾರ್ ಬೈಕ್ಗಳಲ್ಲಿ ಆರಾಮಾಗಿ ಈಸಿಯಾಗಿ ಬರ್ಬೋದು ಇಲ್ಲಿಗೆ. ಬೆಸ್ಟ್ ಟೈಮ್ ವಿಸಿಟ್ ಮಾಡೋದಕ್ಕೆ ಅಂತ ಅಂದರೆ ಅಕ್ಟೋಬರಿಂದ ಮಾರ್ಚ್ವರೆಗೂ ಚೆನ್ನಾಗಿರುತ್ತೆ. ಸೊ ಚಳಿಗಾಲದಲ್ಲಿ ಹೂಗಳು ಕೂಡ ಚೆನ್ನಾಗಿ ಅರಳಿರುತ್ತೆ. ಸೊ ಬೆಳಗ್ಗೆ ಅಥವಾ ಸಾಯಂಕಾಲ ಸಂಜೆ ಟೈಮ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಜೋರು ಮಳೆ ಬರಬೇಕಾದ್ರೆ ಇಲ್ಲಿ ಮಂಜು ತುಂಬ ತುಂಬ್ಕೊಂಡಿರುತ್ತೆ. ಹೆವಿ ಮಾನ್ಸೂನ್ ಟೈಮಲ್ಲಿ ಫಾಗ್ ಎಲ್ಲ ಚೆನ್ನಾಗಿ ಇರುತ್ತೆ. ಇದರಲ್ಲಿ ಇಲ್ಲಿ ಬಂದರೂ ಅದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸು, ಫಾಗ್ ಎಲ್ಲ ನೋಡ್ಬೋದು. ಮೈಸೂರಿನ ಮಹಾರಾಜರು ಶ್ರೀ ಕೃಷ್ಣ ರಾಜೇಂದ್ರ ಗಿರಿಧಾಮದ ಸಂಸ್ಥಾಪಕರು. ಈ ಒಂದು ವನನ ಅಂದರೆ ರೋಸ್ ಗಾರ್ಡನ್ನಿನ ಸಂಸ್ಥಾಪಕರು ಅವರಾಗಿದ್ದರು. ಸೊ ಇದು ನೋಡಿ ಹೇಗಿದೆ ಅಂತ.
ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಸೊ ಬಾಯ್, ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್ಸ್. ಬಟ್ ಎಲ್ಲ ವೀಡಿಯೋಸ್ಗಳನ್ನ ನೋಡಿ, ನಾನು ಚಿಕ್ಕಮಂಗ್ಳೂರು ನಾವು ಹೋಗಿದ್ದೆಲ್ಲ ಪ್ಲೇಸಸ್ಗಳನ್ನ ನಾನು ಬೇರೆ ಬೇರೆ ವೀಡಿಯೋಗಳಲ್ಲಿ ಸಣ್ಣ ವೀಡಿಯೋಗಳು ಮಾಡಿ ಹಾಕಿದ್ದೀನಿ. ಸೊ ಎಲ್ಲರೂ ನೋಡಿ ಗೊತ್ತಾಗುತ್ತೆ ನಿಮಗೆ ಪ್ಲೇಸಸ್ಗಳು ಯಾವುದಾದ್ರೂ ನೋಡಬೇಕು ಅಂತ. ಚಿಕ್ಕಮಂಗ್ಳೂರಲ್ಲಿ ಎಲ್ಲ ಆಲ್ಮೋಸ್ಟ್ ಟ್ರಕ್ಕಿಂಗು ಮತ್ತು ವಾಟರ್ ಫಾಲ್ಸ್ಗೆ ನಾವು ಹೋಗಿದ್ದು. ಓಕೆ, ಬಾಯ್.